ಬಿಟ್ಟಿ ಸಲಹೆಗಳನ್ನ ಕೊಡೋದಕ್ಕೆ ನರೇಂದ್ರ ಮೋದಿ ಅವರು ಪ್ರಧಾನಿ ಹುದ್ದೆಯಲ್ಲಿ ಕೂತಿದ್ದಾರೆ. ಪೆಟ್ರೋಲ್ ಡೀಸೆಲ್ का उपयोग कम करना होगा. ತಿಂಗಳು ಪೂರ್ತಿ ವಿದೇಶದಲ್ಲಿ ಐಷಾರಾಮಿ ವಿಮಾನಗಳನ್ನ ಹಾಕೊಂಡು ಸುತ್ತಾಡ್ತಾನೆ ಇರ್ತೀರಿ. ಚಿನ್ನ ಖರೀದಿ ಮಾಡಬೇಡಿ ಅಂತಂದು ಹೇಳೋರು ನೀವು ಚಿನ್ನದ ಗೆರೆಗಳಿರುವಂತಹ ಕೋಟನ್ನ ಧರಿಸಿಕೊಂಡಿದ್ದನ್ನ ಮರೆತು ಬಿಟ್ರ. हम सोने के गहने नहीं खरीदेंगे, सोना नहीं खरीदेंगे. ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿನಲ್ಲಿ ಮಾತಾಡಿದ್ದು ವಿರೋಧ ಪಕ್ಷದ ನಾಯಕರಾಗಿ ಮಾತಾಡಿದ್ರು, ಬಿಜೆಪಿಯ ಅಧ್ಯಕ್ಷರಾಗಿ ಮಾತಾಡಿದ್ರು, ಅಥವಾ ಕರ್ನಾಟಕದ ಬಿಜೆಪಿ ವಿರೋಧ ಪಕ್ಷದ ನಾಯಕರಾಗಿ ಮಾತಾಡಿದ್ರು ಅನ್ನೋದು ಗೊಂದಲವೋ ಗೊಂದಲ. ಮೊನ್ನೆ ನರೇಂದ್ರ ಮೋದಿ ಅವರು ರಾಜ್ಯದ ಕಾಂಗ್ರೆಸ್ ಅನ್ನ ಟೀಕೆ ಮಾಡ್ತಾ ಇದ್ರು, ಅಥವಾ ಕೇಂದ್ರದ ಅವರದೇ ಸರ್ಕಾರದ ವೈಫಲ್ಯಗಳನ್ನ ಟೀಕೆ ಮಾಡಿ ಮಾತಾಡ್ತಾ ಅನ್ನೋದು ಗೊಂದಲಗಳು ಸೃಷ್ಟಿಯಾಯಿತು. ಇಡೀ ಅವರ ಭಾಷಣದಲ್ಲಿ ಅವರ ಮುಖದಲ್ಲಿ ಅವರ ಆಡಳಿತದ ವೈಫಲ್ಯ ಎದ್ದು ಕಾಣ್ತಾ ಇತ್ತು ಮತ್ತು ಅವರೊಳಗಡೆ ತುಂಬಿಕೊಂಡಿರುವಂತಹ ಅಸಹಾಯಕತೆ ಪ್ರದರ್ಶನ ಆಗ್ತಾ ಇತ್ತು. ಸುಳ್ಳು ಭರವಸೆಗಳನ್ನು ಹೇಳಿ ಇಷ್ಟು ವರ್ಷಗಳ ಕಾಲ ಅಧಿಕಾರಕ್ಕೆ ಬಂದು ಅದನ್ನು ಸಾಧನೆ ಮಾಡೋದಕ್ಕೆ ಆಗಲಿಲ್ಲ ಅನ್ನುವಂತಹ ದುಸ್ಥಿತಿಗೆ ಅವರು ತಲುಪಿದ್ದಾರೆ ಅನ್ನೋದಕ್ಕೆ ಮೊನ್ನೆ ಅವರ ಭಾಷಣವೇ ಉದಾಹರಣೆ. ನೋಡಿ, ಭಾರತ ದೇಶದ ಇತಿಹಾಸದೊಳಗಡೆ ನೆಹರು ಅವರು, ಇಂದಿರಾ ಗಾಂಧಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು ಸೇರಿದಂಗೆ ಯಾವ ಪ್ರಧಾನಿಗಳು ಕೂಡ ಇಷ್ಟೊಂದು ಕೆಟ್ಟದಾಗಿ ಭಾಷಣ ಮಾಡಿದ ಉದಾಹರಣೆಗಳು ಸಿಗಲ್ಲ. ಈ ಪ್ರಧಾನಿ ಕುರ್ಚಿಯ ಘನತೆಯನ್ನ ಕಳ್ಕೊಂಡು ನರೇಂದ್ರ ಮೋದಿ ಅವರು ಹಸಿ 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 ಸುಳ್ಳುಗಳನ್ನ ಮಾತನಾಡಿದೆಯಲ್ಲ, ನಿಜಕ್ಕೂ ಕೂಡ ಇದು ಪ್ರಜಾಪ್ರಭುತ್ವಕ್ಕೆ ಪೂರಕವಾಗಿರುವಂತಹ ಸಂದೇಶವಂತೂ ಅಲ್ವೇ ಅಲ್ಲ. ಏನ್ ಅಧಿಕಾರಕ್ಕೆ ಬರುವ ಮುಂಚೆ ನರೇಂದ್ರ ಮೋದಿ ಅವರು ವಿದೇಶಿಯಿಂದ ಕಪ್ಪು ಹಣ ತಂದು ಬಿಡ್ತೀನಿ, ಅವ್ರ ಶಿಷ್ಯಂದ್ರು ಹೇಳ್ತಾ ಇದ್ರು ಭಾರತದೊಳಗೆ ನಾವು ಚಿನ್ನದ ರಸ್ತೆಗಳನ್ನು ಮಾಡ್ಬಿಡ್ತೀವಿ ಅಂತ ಹೇಳಿ $5 ಟ್ರಿಲಿಯನ್ ಆರ್ಥಿಕತೆಯನ್ನ ಹೆಚ್ಚಿಸ್ಬಿಡ್ತೀನಿ ಅಂತ ಹೇಳಿ ಹೇಳಿದ್ರು. ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಹೇಳಿದ್ರು. ಬಡವರಿಗೆಲ್ಲ ಲಕ್ಷ ಲಕ್ಷ ದುಡ್ಡು ಹಂಚಿಬಿಡ್ತೀನಿ ಅಂತ ಹೇಳಿದ್ರು. ಆದ್ರೆ ಏನಾಗಿದೆ ಈ ಸ್ಥಿತಿಗತಿ? ಇಷ್ಟೊಂದು ಸುಳ್ಳುಗಳನ್ನು ಹೇಳಿ ಬಹುತೇಕ ರಾಜ್ಯಗಳಲ್ಲಿ ಅಧಿಕಾರವನ್ನು ಸ್ಥಾಪನೆ ಮಾಡೋದಕ್ಕೆ ಈ ಸಂದರ್ಭವನ್ನು ಬಳಕೆ ಮಾಡಿಕೊಂಡಿರುವಂತಹ ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ಅವರ ಭಾಷಣದಲ್ಲೇ ಹೇಳ್ತಾ ಇದ್ದಾರೆ, ನೀವು ಈ ವರ್ಷ ಚಿನ್ನ ಖರೀದಿ ಮಾಡಬೇಡಿ, ಪೆಟ್ರೋಲ್ ಡೀಸೆಲ್ ಅನ್ನ ಕಡಿಮೆ ಬಳಸಿ, ವಿದೇಶಿ ಪ್ರವಾಸ ಮಾಡಬೇಡಿ, ರೈತರು ಗೊಬ್ಬರದ ಬಳಕೆಯನ್ನ ಕಡಿಮೆ ಮಾಡಿ ಅನ್ನುವಂತಹ ಈ ಬಿಟ್ಟಿ ಸಲಹೆಗಳನ್ನ ಕೊಡೋದಕ್ಕೆ ಇವರು ನರೇಂದ್ರ ಮೋದಿ ಅವರು ಪ್ರಧಾನಿ ಹುದ್ದೆಯಲ್ಲಿ ಕೂತಿದ್ದಾರೆ. ಇವರು ಈ ದೇಶವನ್ನ ಮುನ್ನಡೆಸೋದಕ್ಕೆ ಅಸಹಾಯಕರಾಗಿದ್ದಾರೆ, ದುರ್ಬಲರಾಗಿದ್ದಾರೆ. ಇವರಿಗೆ ಈ ದೇಶವನ್ನು ನಡೆಸುವಂತ ಶಕ್ತಿ ಕಳ್ಕೊಂಡಿದ್ದಾರೆ ಅನ್ನೋದು ಈ ಮಾತುಗಳ ಮುಖಾಂತರ ಅವರಿಗೆ ಗೊತ್ತಾಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆಗಳು ಹೆಚ್ಚಾಗಿ ಗ್ಯಾಸ್ ಸಿಲಿಂಡರ್ ಸಿಗದೆ ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಬಡವರು ಇವತ್ತು ಹೋಟೆಲ್ಗಳಲ್ಲಿ ಊಟ ಮಾಡೋದು ಕೂಡ ಹೆದರುವಂತ ಸ್ಥಿತಿ ನಿರ್ಮಾಣ ಆಗಿದೆ. ನರೇಂದ್ರ ಮೋದಿ ಅವರ ವಿದೇಶ ನೀತಿಗಳು ಇವತ್ತು ಹಳ್ಳ ಹಿಡಿದಿದ್ದಾವೆ. ಇರಾನ್ ಮತ್ತು ಅಮೆರಿಕದ ಮಧ್ಯೆ ನಡೀತಾ ಇರುವಂತಹ ಯುದ್ಧದ ಕಾರಣವನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸಿ ನಾವು ಯಾರ ಪರ ಇರಬೇಕು, ನ್ಯಾಯದ ಪರವಾಗಿರ್ಬೇಕಾ ಅನ್ನುವಂತಹ ಸ್ಪಷ್ಟತೆ ಇವರಿಗಲ್ಲಿ ಕಾಣದೇ ಇರೋದನ್ನು ಇವತ್ತು ಈ ಸ್ಥಿತಿಗೆ ನಾವು ತಲುಪೋದಕ್ಕೆ ದೊಡ್ಡ ಉದಾಹರಣೆ. ಮೊನ್ನೆ ನರೇಂದ್ರ ಮೋದಿ ಅವರು ಕರ್ನಾಟಕವನ್ನ ಅವಮಾನಿಸಿರುವಂತಹ ಮಾತುಗಳನ್ನು ಆಡಿದ್ದಾರೆ. ಮೊನ್ನೆ ನರೇಂದ್ರ ಮೋದಿ ಅವರ ನೆನಪಿರಲಿ, ಕರ್ನಾಟಕ ಇಡೀ ದೇಶದ ರಾಜ್ಯಗಳನ್ನು ಹೋಲಿಸಿದರೆ ಅಭಿವೃದ್ಧಿಯಲ್ಲಿ ಮುಂದೆ ಇರುವಂತಹ ರಾಜ್ಯ. GDPಯಲ್ಲಿ ಕೂಡ ನಾವು ಮುಂದೆ ಇದ್ದೀವಿ, GSTಯಲ್ಲಿ ಸಂಗ್ರಹಣೆಯಲ್ಲೂ ಕೂಡ ಮುಂದೆ ಇದ್ದೀವಿ. ನಿಮ್ಮ ಆ ರಾಜ್ಯಗಳ ಸ್ಥಿತಿ ಏನಿದೆ ಅಂತ ಹೇಳಿ ಅವುಗಳನ್ನ ಆತ್ಮಾವಲೋಕನ ಮಾಡ್ಕೊಳ್ಳಿ. ಮೊನ್ನೆ ನರೇಂದ್ರ ಮೋದಿ ಅವರೇ, ನೀವು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆಯನ್ನ ಇಳಿಸೋದಕ್ಕೆ ಆಗುತ್ತಾ? ಅದಕ್ಕೆ ತೀರ್ಮಾನ ತಗೊಳ್ಳಿ. ಈ ದೇಶದ ರೈತರು ಗೊಬ್ಬರದ ಬೆಲೆ ಇವತ್ತು ಗಗನಕ್ಕೇರಿದೆ. ಆ ರೈತರಿಗೆ ಉಚಿತವಾಗಿನೋ ಅಥವಾ ರಿಯಾಯಿತಿ ದರದಲ್ಲೋ ಸಮರ್ಪಕವಾಗಿ ಗೊಬ್ಬರ ವಿತರಣೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಅದನ್ನು ಸ್ಪಷ್ಟಪಡಿಸಿ. ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿ ಹೇಳೋದ್ರ ಮುಖಾಂತರ ಏನ್ ಮಾಡೋದು ಕೊಟ್ಟಿದ್ದೀರಿ? ಈ ದೇಶದ ಆರ್ಥಿಕತೆಯನ್ನ ಯಾರಿಗೆ ಅಡ ಹಿಡಿದು ಹೊರಟಿದ್ದೀರಿ? ಇದ್ರ ಹಿಂದಿರುವಂತಹ ಉದ್ದೇಶವಾದ್ರೂ ಏನು? ದಯವಿಟ್ಟು ಬಹಿರಂಗಪಡಿಸಿ. ವಿದೇಶಿ ಪ್ರವಾಸ ಮಾಡಬೇಡಿ, ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಬೇಡಿ ಅಂತ ಹೇಳಿ ಹೇಳುವಂತ ನೀವು ಆಶ್ಚರ್ಯ ನಮಗಂತಂದ್ರೆ, ತಿಂಗಳು ಪೂರ್ತಿ ವಿದೇಶದಲ್ಲಿ ಐಷಾರಾಮಿ ವಿಮಾನಗಳನ್ನ ಹಾಕೊಂಡು ಸುತ್ತಾಡ್ತಾನೆ ಇರ್ತೀರಿ. ದೇಶದಿಂದ ದೇಶಕ್ಕೆ, ದೇಶದಿಂದ ದೇಶಕ್ಕೆ ಅದಕ್ಕೆ ಬೇಕಾದ ಬಿಟ್ಟಿ ಎಷ್ಟು ಖರ್ಚು ಮಾಡಿರೋದನ್ನು ದಯವಿಟ್ಟು ಲೆಕ್ಕ ಹಾಕಿ. ಚಿನ್ನ ಖರೀದಿ ಮಾಡಬೇಡಿ ಅಂತಂದು ಹೇಳೋರು ನೀವು ಚಿನ್ನದ ಗೆರೆಗಳಿರುವಂತಹ ಕೋಟನ್ನ ಧರಿಸಿಕೊಂಡಿದ್ದನ್ನ ಮರೆತು ಬಿಟ್ರ? ನಿಮಗೊಂದು ನ್ಯಾಯ, ಬೇರೆಯವರಿಗೊಂದು ನ್ಯಾಯ. ಯಾಕೆ ಈ ಡಬಲ್ ಸ್ಟ್ಯಾಂಡರ್ಡ್? ಯಾಕೆ ನೀವು ಇಷ್ಟೊಂದು ದಿಕ್ಕು ತಪ್ಪಿದ್ದೀರಿ? ನೀವು ದಿಕ್ಕು ತಪ್ಪೋದಕ್ಕೆ ನಿಜವಾದಂತಹ ಕಾರಣ ಏನು? ದೇಶದ ಜನತೆಗೆ ಸ್ಪಷ್ಟಪಡಿಸಿ.